ಜಿಂಗಲ ಜಯ ಅಂತ ಒಂದು ಸಣ್ಣ ಪ್ರೋಮೋ ಬಿಟ್ಟಿದ್ರಿ ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದಾಗ ಫಸ್ಟ್ ಟೈಮ್ ಆರ್ ಸಿ ಬಿ ಅವ್ರ ಮೂಲಕ ಆದರೂ ನಾವು ಕಪ್ ಗೆದ್ವಿ ಅಂತ. ಸೊ ನೀವು ಈ ಥರದ್ದು ಏನೇ ಇದ್ದಾಗಲೂ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಮಾಡ್ತಾ ಇರ್ತೀರಾ, ಎಲೆಕ್ಷನ್ಗಳು ಬರಲಿ ಅಥವಾ ಕೊರೋನಾ ಟೈಮಲ್ಲೂ ತುಂಬ ಮಾಡಿದ್ರಿ, ಗೌರ್ಮೆಂಟ್ ಜೊತೆನೂ ಅಸೋಸಿಯೇಟ್ ಆಗಿದ್ರಿ. ಸೊ ನಿಮ್ಮ ಸಿನಿಮಾಗಳ ಹೊರತಾಗಿ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡ್ತಾ ಇರ್ತೀರಾ. ಇವತ್ತು ಮತ್ತೊಂದು ಆರ್ ಸಿ ಬಿಗೆ ಇನ್ನೊಂದು ಸಾಂಗ್ ಮಾಡಿದ್ದೀರಾ, ವುಮೆನ್ಸ್ಗೂ ಮೆನ್ಸ್ಗೂ ಸೇರಿಸಿ ಗಂಡಸರು ಕಪ್ ಹೊಡಿಲಿ ಅಂತ. ಏನು ಸರ್ ಇದರ ಒಂದು ತಾತ್ಪರ್ಯ ಅಲ್ಲ ಓವರಾಲ್? ಅದಕ್ಕೆ ಮಾರ್ಟಿನ್ ಸಿನಿಮಾ ಟೀಮ್ ಕೂಡ ಸಾಥ್ ಕೊಟ್ಟಿದೆ. ಫಸ್ಟ್ ಟೈಮ್ ಧ್ರುವ ಸರ್ಜಾ ಅವ್ರ ಕೈಯಲ್ಲೂ ಹಾಡಿಸಿದ್ರೆ ಅನಿಸುತ್ತೆ, ಹೇಳಿ ಸರ್. ಮೊದಲಿಗೆ ಆರ್ ಸಿ ಬಿ ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು. ಜೈ ಆರ್ ಸಿ ಬಿ. ಜೈ ಆರ್ ಸಿ ಬಿ, ಜೈ WPL. ಕಂಗ್ರ್ಯಾಚುಲೇಷನ್ಸ್. ಅವ್ರು ಗೆದ್ದಿದ್ದು ಅದಕ್ಕೆ ಮುಂಚೆನೇ ಮಾಡಿಟ್ಟಿದ್ದು ಹಾಡಿದ್ದು. ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸರ್ಜಾಗೆ ಫೋನ್ ಮಾಡಿದೆ, ಒಂದು ಹಾಡು ಕಳಿಸ್ತೀನಿ, ಅದರಲ್ಲಿ ಯಾವ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ, ಕಳಿಸಿ ನೋಡೋಣ ಅಂದ. ಅವನದು ನಂದು ಒಂದು ಸ್ಟೈಲ್ ಇದು, ಸಿಕ್ಕಿದಾಗೆಲ್ಲ ಚೆಸ್ ಆಡ್ತೀವಿ, ಸ್ಪೋರ್ಟ್ಸ್ ಪ್ರಿಯ, ಜಿಮ್ ಪ್ರಿಯ. ಕಳಿಸ್ದೆ ಅವನಿಗೆ. ನನ್ನ ವಯಸ್ಸು ನೀವು ಬದಲಾಯಿಸೋಂಗಿಲ್ಲ, ಬೇರೆದೇ ಏನು ಬೇಕಾದ್ರೆ ಹಾಡ್ತೀನಿ, ಜಿಂಗಲ 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 ಜೈ ಆರ್ ಸಿ ಬಿ ಅದು ನಾನು ಪಕ್ಕ ಹೇಳ್ತೀನಿ ಅಂತ. ಬಟ್ ಅಂತ ಆಯ್ತು ಕಣ, ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ. ಈತನು ಫೋನ್ ತೆಗೆದು ಸಖತ್ತಾಗಿದೆ ಸರ್, ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕಾನ್ ಅಂತ ನನಗನ್ಸೋದು. ಅದು ನಿಮಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮ ಪ್ರಮಾಣ ತುಂಬ ಚೆನ್ನಾಗಿ ಹಾಡಿದ್ದಾನೆ. ನನಗೆ ಅರ್ಜುನಿಗೆ ತುಂಬ ಕನ್ವಿನ್ಸ್ ಆದ್ವಪ್ಪ. ಅವನಿಷ್ಟ ಅಂತಲ್ಲ, ಅವನಿಗೆ ಡೌಟ್ ಟೋಟಲ್ ಕರೆಕ್ಟಾಗಿ ಆಡಿದ್ದೀನ ಹೇಳ್ತಾನೆ ಇದ್ದ. ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರೆದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರಿಕೊಂಡು ಇವಾಗ ಆರ್ ಸಿ ಬಿಗೆ ಮಾರ್ಟಿನ್ ತಂಡದ ವತಿಯಿಂದ ಒಬ್ಬ ಕನ್ನಡಿಗರೆಲ್ಲರ ವತಿಯಿಂದ ಈ ಹಾಡನ್ನು ನಾವು ಜನತೆಗೆ ಕೇಳಿಸ್ತಾ ಇದ್ದೀವಿ. ಯಾವಾಗ ರಿಲೀಸ್ ಮಾಡ್ತಿದ್ರಿ ಸರ್? ಇವತ್ತು ಸಾಯಂಕಾಲ 5 ಗಂಟೆಗೆ ಅಂತಿತ್ತು. ನಮ್ದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ. ಸ್ವಲ್ಪ ಮುಂದೆ ತಾಂತ್ರಿಕ ದೋಷ ಅಂತ ಒಂದು ಕರೀತಾರಲ್ಲ, ಅದನ್ನ ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದು ಅವರ ತಳ್ಳನ ಅಂತಿದ್ವಿ. ಎಸ್ ಸರ್, ಟೋಟಲ್ ಸಾಂಗ್ನೇ ಧ್ರುವ ಅವ್ರು ಆಡಿದಾರೆ ಅಥವಾ ಎಷ್ಟು ಪೋರ್ಷನ್ ಆಡಿದ್ದಾರೆ, ಎಷ್ಟು ಸಾಲುಗಳು ಆಡಿದ್ದಾರೆ? ಇಲ್ಲ, ಅದ್ರ ಮೇಜರ್ ಜಿಂಗಲ 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 ಜೈ ಆರ್ ಸಿ ಬಿ ಅಂತಿದೆ. ಆ ಪೋರ್ಷನ್ನು ಅದೇ ಅದ್ರ ಹಾರ್ಟಿಗೆ ಕೈ ಟೌನ್ ಅದು. ಆಮೇಲೆ ಇನ್ನೊಂದು 4-5 ಲೈನ್ ಆಮೇಲೆ ತಿರ್ಗಾ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಆಡ್ದ. ಸಖತ್ತಾಗಿ ಆಡಿದಾನೆ, ಫಸ್ಟ್ ಟೈಮ್ ಆಡಿರೋದು, ಬಟ್ ಎಕ್ಸ್ಟ್ರಾ ಆಡಿರೋದು ಅದು ಅನ್ಸಲ್ಲ. ಅವನು ಥಿಯೇಟ್ರ್ ಹಿನ್ನೆಲೆನಾದ್ರಿಂದ ಸಖತ್ ತಾಳ ಪ್ರಜ್ಞೆ ಇಟ್ಕೊಂಡು ಏನೋ ಬಿಟ್ಟ. ಸರ್, ಯೂಶಲಿ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ. ಆರ್ ಸಿ ಬಿ ಹೆಸರಲ್ಲಿ ತುಂಬ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ. ಬಟ್ ನಿಮ್ಮ ಹೆಸರಿಗೆ ತಕ್ಕನಾಗಿ ಪದಪುಂಜ ತುಂಬ ಅಕಟಕವಾಗಿ ಇದ್ದಾವೆ. ನಾನು ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ. ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ, ಏನು ಅವುಗಳ ಅರ್ಥ ಅಂತ? ಯಾಕಂದ್ರೆ ನನಗೆ ಅರ್ಥ ಆಗಲಿಲ್ಲ ಕೆಲವೆಲ್ಲ ಪದಗಳು, ಅದಕ್ಕೆ ಸ್ವಲ್ಪ. ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ, ಎಲ್ರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದ್ದೀವಿ. ನೀವು ಜಾಸ್ತಿ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಮತ್ತೆ ಹಾಡು ರಿಲೀಸ್ ಮಾಡಿದಾಗ ಏನು ಕೇಳೋಕ್ಕೆ ಇರಲ್ಲ, ಅಲ್ಲೇ ಕೇಳಿ, ಅರ್ಥ ಆಗುತ್ತೆ ಚೆನ್ನಾಗಿ. ಹಿಂದಿ ವರ್ಡ್ಸು ಮಿಕ್ಸ್ ಇದೆ ಒಟ್ಟಲ್ಲಿ. ಹೌದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.
ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ. ಇದೆಲ್ಲ ವಿಷನ್ ಎಲ್ಲ ಇವ್ರದ್ದು ಯೋಗರಾಜ್ ಭಟ್ ಸರ್ದೇನೆ. ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ, ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು. ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು. ಎಂಕರೇಜ್ ಮಾಡಿದ್ರು, APR ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರವ್ರಾಗಿರ್ಬೋದು, ಎಂಕರೇಜ್ ಮಾಡಿದ್ರು. ತಪ್ಪಿದರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು, ಬೇಗ ಆಯಿತು ಅಂತ ಒಂದು. ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ RCB ಫ್ಯಾನ್ ಆಗಿ ಐ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇವ್ರದ್ದು ವಿಷನ್, RCB ಸಾಂಗ್ದು ವಿಷನು ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಿತ್ತು. ಸೊ ಎಲ್ಲ ಕ್ರೆಡಿಟ್ಸೂ ಇವ್ರಿಗೆ ಬರುತ್ತೆ. ಅದು ಎರಡೂ ಮಾಡಿ ಬಡ್ಕೊಳ್ಳೋ ಥರ ಆಡಿದ್ದಾರೆ. ಜಾಸ್ತಿ ಟೇಕ್ಸ್ ಏನು ತಗೊಂಡಿಲ್ಲ, 1 or 2 ಟೇಕ್ಸ್ ಎಲ್ಲ ಓಕೆ. ಅಂದರೆ ಫಸ್ಟ್ ಟೈಮ್ ಆಡಿರೋ ಥರ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಸರ್ RCB ಅಂದರೆ ನಿಮಗೆ ಪರ್ಸ್ನಲಿ ಎಷ್ಟು ಕನೆಕ್ಟಿವಿಟಿ? 16 ವರ್ಷದಿಂದ ಆಗದೆ ಇರೋದು ಈ ವರ್ಷ ಆಗೇ ಆಗುತ್ತೆ. ಈ ಸರಿ ಕಪ್ ಗೆಲ್ತೀವಿ. ನಾಳೆ ಫಸ್ಟ್ ಮ್ಯಾಚ್ ಹಾಂ, RCB ವರ್ಸಸ್ CSK ಇದೆ ಚೆನ್ನೈಯಲ್ಲಿ. ಸೊ ಫಸ್ಟ್ ಮ್ಯಾಚ್ RCB ವಿನ್ ಆಗುತ್ತೆ ಸರ್? ಅಲ್ಲ, ಕಪ್ ಗೆಲ್ಲಬೇಕು ಅಂದರೆ ವಿನ್ ಆಗಲೇಬೇಕಲ್ಲ. ಸೊ ವಿನ್ ಆಗೇ ಆಗುತ್ತೆ. ಅಲ್ಲ, ಯೂಶಲಿ ಫಸ್ಟ್ ಮ್ಯಾಚ್ ಸೋತೋದಾಗ ಇದು ದೇವ್ರಿಗೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲ. ಅವೆಲ್ಲ ಇಲ್ಲ, ದೇವ್ರಿಗೆ ಡೆಫಿನೆಟ್ಲಿ ಗೆಲ್ಲುತ್ತೆ. ಯಾಕೆಂದರೆ ಟೀಮ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒಂದು ವೈಬ್ಸ್ ಇದೆ. ನಮ್ಮ ಕೊಹ್ಲಿಯವರು 16 ಇಯರ್ಸಿಂದ ಸೇಮ್ ಟೀಮಲ್ಲಿದ್ದಾರೆ. ಪ್ರತಿ ಸರಿ ನಮ್ದಂಗೆ ಈ ಸರಿನೂ ಅಫ್ಕೋರ್ಸ್ ನಮಗೆ ಈ ಸಲ ಕಪ್ ನಮ್ಮದೇ. ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವತಿಯಿಂದ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ಗೆ ಹೋಗ್ತೀರಾ ಸರ್, ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ? ಅಲ್ಲ, ಇನ್ ಕೇಸ್ ಅನ್ನೋ ಪ್ರಶ್ನೆ ಯಾಕೆ ಹಿಂಗೆ ಹಾಕೊಂತೀಯ? ಇಲ್ಲ, ಹಂಗಲ್ಲ. ಆದರೆ ವಿಲ್ ಟೇಕ್ ಅ ಕಾಲ್. ಅದರಲ್ಲಿ ಮ್ಯಾಚ್ ಇಲ್ಲ, ಟಿವಿಯಲ್ಲೇ ನೋಡ್ತೀವಿ. ಸರ್, ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಸಿನಿಮಾಗಳಿಗೆ ಏನಾದರೂ ಕರೆದ್ರೆ? ಅಯ್ಯೋ, ನಿಮ್ಮ ಧರ್ಮ ಸುಮ್ಮನೆ ರೀ, ಇದೆ ಲಾಸ್ಟು. ಇಲ್ಲ, ನಾನು ಅರ್ಜುನ್ ಅದನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಆತ ಸಿನಿಮಾಗೆ ಮೇನ್ ಟ್ರ್ಯಾಕ್ಗಳನ್ನ ಹಾಡೋಕ್ಕೆ ಶುರು ಮಾಡ್ತಾನೆ ಅಂತ ನಾನು ಅರ್ಜುನ್ ಅಂದ್ಕೊಂಡ್ವಪ್ಪ ಒಳಗೆ. ಅವನು ಹಠವಾದಿ, ಎಷ್ಟರ ಮಟ್ಟಿಗೆ ಹ್ಞೂ ಅಂತಾನೆ ಗೊತ್ತಿಲ್ಲ. ಒಪ್ಪಿಸ್ತೀವಿ ಒಟ್ಟು. ಈ ಸಲ RCBಯಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್? ಅಫ್ಕೋರ್ಸ್ ಕ್ಯಾಪ್ಟನ್ ವಿರಾಟ್. ಇಲ್ಲ, ವಿರಾಟ್. ಈಗ ವಿರಾಟು ಅಲ್ಲ, ಅಲ್ಲ, ನನ್ನ ಫೇವ್ರೆಟ್ ಪ್ಲೇಯರು ಅಫ್ಕೋರ್ಸ್ ವಿರಾಟ್ ಕೊಹ್ಲಿ. ಕಿಂಗ್ ಅಂತೀವಿ, ಕಿಂಗ್ ಕೊಹ್ಲಿ. ಎಸ್, ಬೆಟರ್ ಸರ್, ಹೇಳಿ ಸರ್. ಏನು ಈ ಸಲ ಹೆಂಗಸರು ಕಪ್ಪೆತ್ಬಿಟ್ರು. ಲೇಡೀಸ್ ಫಸ್ಟ್ ಅಂತ ಎಲ್ಲ ನಮ್ಮ ಗಂಡಸರು ಸುಮ್ಮನೆ ಇದ್ರು. ಇವಾಗ ಮಾರ್ಟಿನ್ ಟೀಮ್ ಬೇರೆ ಕೈ ಜೋಡಿಸಿದೆ, ಧ್ರುವ ಬೇರೆ ಹಾಡಿದ್ದಾನೆ. ಧ್ರುವನ ಒಂದು ದನಿಗಾನ ಈ ಸತಿ ನಾವು ಕಪ್ಪೆತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ. ನಾನು ತುಂಬ ಕ್ರೀಡಾಭಿಮಾನಿ. ಗೆಲ್ಲಿ 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 ಬೆಂಗಳೂರು ಕಪ್ಪೆತ್ಲಿ. ಜೈ RCB. ಲೇಡೀಸ್ ಫಸ್ಟ್ ಅಲ್ಲ ಸರ್, ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅದು ಆ ಲೈನ್ ಕೊಟ್ಟಿದ್ದು ನೀವೇ. ಅದು ಸಿಕ್ಕಾಬಟ್ಟೆ ಎಲ್ಲ ಕಡೆ ಟ್ರೆಂಡ್ ಆಯ್ತು. ಕೊಟ್ಟಾಗಿಂದಾನು ಗೆದ್ದಿಲ್ಲ ಗುರು ಇವರು. 10 ವರ್ಷದ ಮೇಲೆ ಆಯ್ತು ಅದು ಬರೋದು. 20 ವರ್ಷ, ತುಂಬ ಜಾಸ್ತಿ ಆಯ್ತು. 15 ವರ್ಷ ಆಯ್ತು. ಜಾಕಿ ಸಿನಿಮಾದ ಗೀತೆ 2010. 14 ಇಯರ್ಸ್. ಹೌದು, ಅಪ್ಪು ಸರ್ ಸಿನಿಮಾ. ಅಪ್ಪು ಸರ್ ಹ್ಯಾಂಡ್ಸ್ ಬೇರೆ ಇದೆ ಅದರಲ್ಲಿ. ಈ ವರ್ಷ ನನಗೆ ಅದೊಂದು ಏನೋ ಒಂದು ಹೋಪ್. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂದಿದ್ದು ಇಲ್ಲಿ ಕಪ್ ಎತ್ತಿದ್ದಾರೆ. ಈಗ ಗಂಡು ಮಕ್ಕಳು ಎತ್ತೋ ಸರದಿ. ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವ್ರು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಕನ್ನಡನ. ಅವರ ಕನ್ನಡಾಭಿಮಾನಕ್ಕೊಂದು ಶರಣು. ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು, ಅಡ್ವಾನ್ಸ್. ಎತ್ತಲಿ, ಕಪ್ಪೆತ್ತಲಿ, ಕಪ್ಪೆತ್ತಲಿ, ಕಪ್ ಬರಲಿ. ಮಾಳು ನಿಪ್ನಾಳ್ ಹಾಡಿದ್ದಾನೆ. ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ. ಮತ್ತು ಚೇತನ್ ಸೋಸ್ಕಾ ಅವ್ರು ಹಾಡಿದ್ದಾರೆ. ನಾನೊಂದೆರಡು ಸಾಲ ಹಾಡಿದ್ದೀನಿ. ಚೇತನ್ ಹಾಡ್ತೀನಿ ಅಂದ. ಬೇಡ ಕಣ, ಅಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕಾ ಅಂತಿದೆ, ಅಲ್ಲ ನೀನೇ ಅನ್ಕೊಂಡ್ಬಿಡ್ತಾರೆ ಬಿಡು ಅಂತ. ನಿಮ್ಮ ಟೂರ್ನಮೆಂಟ್ ಯಾವಾಗಿರುತ್ತೆ ಸರ್? ಇಲ್ಲಿ KCC ಅದು ಇದು ಹಾಡುವಾಗ ಭಟ್ರು ಅಲ್ಲಿ ಎಲ್ಲೂ ಕಾಣಲ್ಲ, ನೋಡಿದ್ರೆ ಹಾಡು ಬರೀತಾ ಇರ್ತಾರೆ. ಅವ್ನು ತಕ್ಕ ಮಟ್ಟಿಗೆ ಆಡ್ಬೋಲ್ವಿ. ಬಟ್ ಇವ್ರು ಹಂಗೆ ದಿನ ಜಿಮ್ ಮಾಡಿದ್ರೆ ನಾವು ಆಡ್ಬೋದಪ್ಪ. ನಾವು ಎಲ್ಲಿ ಅವರು ಬರಲ್ಲ.
ಇವನು ಆಡ್ತಾನೆ, ಕ್ರಿಕೆಟ್ ಆಡ್ತೀವಿ. ಅಲ್ಲ ಆಡಲ್ಲ, ಬಟ್ ಸಿಕ್ಕಾಪಟ್ಟೆ ಇಷ್ಟ ನೋಡ್ತಾರೆ. ಕ್ರಿಕೆಟ್ ಇಲ್ಲ ಆಡಲ್ಲ. ಎಲ್ಲಿ ನಮ್ಮ ಶೂಟಿಂಗಲ್ಲೂ ಒಂದು ಸ್ವಲ್ಪ ಬ್ರೇಕ್ ಇದ್ದಾಗ ಆಡ್ತಾ ಇದ್ದೆ. ಹೌದು. ಕ್ರಿಕೆಟ್ ಅನ್ನೋದು ಯಾರು ಆಡಿದ್ರು ಆಡಲಿಲ್ಲ ಅಂತಂದ್ರೂ ಅದೊಂದು ಎಮೋಷನ್. RCB ಅನ್ನೋದೇ ಒಂದು ಎಮೋಷನ್ ಆ್ಯಕ್ಚುಲಿ ಎಲ್ರಿಗೂ. ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವರ್ಲ್ಡಲ್ಲೇ RCB ಅಂತಂದರೆ ಅದಕ್ಕಿರುವಂಥ ಫ್ಯಾನ್ಸ್ ಫಾಲೋಯಿಂಗು ಅದನ್ನೆಲ್ಲ ನೋಡಿಕೊಂಡ್ರೆ ಅದೊಂದು ಎಮೋಷನ್. RCB ಅವ್ರು ಕಪ್ ಗೆಲ್ಲಬೇಕು ಅಂತ. ಈ ಸತಿ ಗೆಲ್ತಾರೆ. ಕಪ್ ನಮ್ಮದೇ ಅಲ್ಲ, ಕಪ್ ನಮ್ಮದು. ರೀಸೆಂಟಾಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.